ಕಾಚೋಹಳ್ಳಿ ಮೊದಲ ಸುತ್ತಿನ ಗ್ರಾಮಸಭೆ. ಬೆಂಗಳೂರು ಉತ್ತರ ತಾಲೂಕು ದಾಸನಪುರ ಹೋಬಳಿಯ ಕಾಚೋಹಳ್ಳಿ ಗ್ರಾಮ ಪಂಚಾಯಿತಿ 2024-25ನೇ ಸಾಲಿನ ಮೊದಲ ಸುತ್ತಿನ ಗ್ರಾಮಸಭೆ ಪಂಚಾಯಿತಿ ಆವರಣದಲ್ಲಿ ಏರ್ಪಡಿಸಿದ್ದು, ಅಧ್ಯಕ್ಷತೆಯನ್ನು ಸರೋಜಮ್ಮ ದಾಸಪ್ಪ ವಹಿಸಿದ್ದರು. ಕಾರ್ಯಕ್ರಮವನ್ನು ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು ಜ್ಯೋತಿ ಬೆಳಗಿಸುವ ಮೂಲಕ ಚಾಲನೆ ನೀಡಿದರು. ಗ್ರಾಮಸಭೆಯಲ್ಲಿ ಕೆಲ ಇಲಾಖೆ ಅಧಿಕಾರಿಗಳು ಗೈರಾಗಿದ್ದರು. ಸಮಸ್ಯೆಗಳನ್ನು ಯಾರ ಬಳಿ ಕೇಳಬೇಕು ಎಂದು ಸಾರ್ವಜನಿಕರು ಬೇಸರ ವ್ಯಕ್ತಪಡಿಸಿದರು. ಪ್ರತಿ ಗ್ರಾಮ ಸಭೆಯಲ್ಲಿ ಇದೇ ರೀತಿ ಅಧಿಕಾರಿಗಳು ಗೈರಾಗುತ್ತಿದ್ದು, ಯಾವುದೇ ರೀತಿ ಕ್ರಮ ಕೈಗೊಳ್ಳುತ್ತಿಲ್ಲ ಎಂದು ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದರು. ಬಂದಿದ್ದಂತಹ ಕೆಲ ಇಲಾಖೆಯ ಅಧಿಕಾರಿಗಳು ಇಲಾಖಾವಾರು ಜನಸಾಮಾನ್ಯರಿಗೆ ಸಮಸ್ಯೆ ಮತ್ತು ಕುಂದುಕೊರತೆಗಳ ಬಗ್ಗೆ ಚರ್ಚಿಸುವ ಮೂಲಕ ಸಮಸ್ಯೆಗಳನ್ನು ಆಲಿಸಿ ಸಮಸ್ಯೆಗಳನ್ನು ಮುಂದಿನ ದಿನಗಳಲ್ಲಿ ಬಗೆಹರಿಸಲು ಅಧ್ಯಕ್ಷರು ಭರವಸೆ ನೀಡಿದರು. ಇದೇ ಸಂದರ್ಭದಲ್ಲಿ ಅಧ್ಯಕ್ಷರು ಸರೋಜಮ್ಮ ದಾಸಪ್ಪ, ಉಪಾಧ್ಯಕ್ಷ ಸಂಪತ್ ಕುಮಾರ್, ಸದಸ್ಯರಾದ ಕುಮಾರಸ್ವಾಮಿ, ಉಮೇಶ್, ಗಂಗಾಧರಯ್ಯ, ರಾಮಕೃಷ್ಣಯ್ಯ, ಉಮಾದೇವಿ ಸೇರಿದಂತೆ ಎಲ್ಲ ಸದಸ್ಯರು, ಅಂಗನವಾಡಿ ಕಾರ್ಯಕರ್ತೆಯರು, ಆಶಾ ಕಾರ್ಯಕರ್ತೆಯರು ಹಾಗೂ ಗ್ರಾಮ ಪಂಚಾಯಿತಿ ಪಿಡಿಒ ಗೋಪಾಲ್, ರಾಜೇಶ್, ಆಶಾ ದ್ವಿತೀಯ ಲೆಕ್ಕ ಸಹಾಯಕಿ, ಕರ ವಸೂಲಿಗಾರ ಮುನಿರಾಜು, ಪುಟ್ಟರಾಜು, ಸಿಬ್ಬಂದಿಗಳು ಮತ್ತು ಗ್ರಾಮಸ್ಥರು ಮುಂತಾದವರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಉಳಿತಾಯ 27,30,000, ಒಟ್ಟು 3,15,52,000. ಮಾತು ನೋಡಿ ಮಾಡ್ಕೊಳ್ಳಿ ಅಂತ ಹೇಳ್ಬೋದು. ಕೇಳಬೇಕಾಗಿರೋದು ಬಿಡೋದು ಅವ್ರಿಗೆ ಬಿಟ್ಟಿದ್ದು. ಕೇಳಲಿಲ್ಲ ಅಂದ್ರೆ ಏನ್ ಮಾಡಕ್ಕಾಗತ್ತೆ? ಕಂಪ್ಲೇಂಟ್ ಕೊಡ್ಬೇಕು ಸರ್. ಆಗ ಕಂಪ್ಲೇಂಟ್ ಕೊಟ್ರೆ ತಗೊಳ್ಳಿ. ಮುಂದೆ ಈಗ ಅವ್ರಿಗೆ ನಾನು ಹೇಳಿದೆ, ನೀನ್ ಕಂಪ್ಲೇಂಟ್ ಕೊಟ್ಟು ಬಮ್ಮ, ನಾನು ಪೊಲೀಸ್ನವ್ರು ಬಂದಾಗ ಬರ್ತೀನಿ. ರೆವಿನ್ಯೂ ಸೈಟ್ ಆಗಿದ್ರೆ ನೀವು ತಲೆ ಅವಶ್ಯಕತೆ ಇರಲಿಲ್ಲ. ಇದು ಗ್ರಾಮ ಠಾಣಾ ಆಗಿರೋದ್ರಿಂದ, ಗ್ರಾಮ ಠಾಣಾ ಅಲ್ಲ ಸರ್, ಇರ್ಲಿ ಆಶ್ರಯದೇ ಆಗಿರ್ಲಿ, ಅದು ಗ್ರಾಮ ಠಾಣಾಗೆ ಬರುತ್ತಲ್ವಾ. ಖಾತಾ ಆಗಿದೆ ಅಲ್ವಾ, ಖಾತಾ ಆದ್ಮೇಲೆ ಖಾತಾ ಅಂತ ಆದ್ಮೇಲೆ ನಮ್ಮ ಇದಕ್ಕೆ ಬಂದ್ಬಿಡುತ್ತೆ, ನಮ್ ಜವಾಬ್ದಾರಿ ಬಂದ್ಬಿಡುತ್ತೆ. ಹಂಗಾಗಿ ನೀವು ಹೋಗ್ಬಿಟ್ಟು ವರದಿ ಕೊಟ್ಬಿಡಿ, ವಸ್ತುಸ್ಥಿತಿ ಏನೈತೆ ಇದೆ ಅಂತ. ಇವ್ರಿಗೆ ಎಂಡಾಸ್ಮೆಂಟ್ ಕೊಡ್ತೀವಿ ಅಂತ ಹೇಳಿದೆ ಸರ್. ಕೊಡಿ ಎಂಡಾಸ್ಮೆಂಟ್ಗೂ ನಾ ರೆಡಿ ಮಾಡಿದ್ದೀನಿ. ಇವರು ಪೊಲೀಸ್ ಸ್ಟೇಷನ್ ಸರ್, ಈಗ ಪೊಲೀಸ್ ಸ್ಟೇಷನ್ ಹೋದ್ರೆ ಗ್ರಾಮ ಪಂಚಾಯತಿನ ಒಂದ್ ನಿಮಿಷ ಇರಿ ಸರ್, ಅವರು ಪೊಲೀಸ್ ಸ್ಟೇಷನ್ಗೆ ಹೋಗ್ತಾರೆ ಅಂತ ಇಟ್ಕೊಳ್ಳಿ. ಗ್ರಾಮ ಪಂಚಾಯತಿಗೆ ಹೋಗೋ ಅರ್ಜಿ ಕೊಟ್ಟಿದ್ದಾರೆ, ಗ್ರಾಮ ಪಂಚಾಯತಿ ಅವ್ರು ಏನ್ ಹೇಳಿದ್ದಾರೆ ಅಂತ ಕೇಳ್ತಾರೆ. ರಾಮಕೃಷ್ಣಯ್ಯ ಅಂತ ಇನ್ಸ್ಪೆಕ್ಟರ್ ಬಂದಿದ್ರು ಸರ್, ಇವ್ರ ಪರವಾಗಿ ನಾನು ಮಾತಾಡಿದೆ. ಈ ತರ ಒಂದ್ ಸಮಸ್ಯೆ ಆಗಿದೆ. ಯಾರ ಪರವಾಗಿ ಮಾತಾಡ್ಬೇಡಿ ಸರ್. ಅಲ್ಲ, ಇವ್ರದ್ದು ನ್ಯಾಯದೇನೆ ಸರ್, ನ್ಯಾಯದ ಪರವಾಗಿ ಇವ್ರದ್ದು ಈ ತರ ಆಗಿದೆ ಸಮಸ್ಯೆ. ನಿಮ್ಗೊಂದು ಕಂಪ್ಲೇಂಟ್ ಕೊಡ್ತಾರೆ, ನಮ್ಮನ್ನ ಡಾಕ್ಯುಮೆಂಟ್ಸ್ ಪ್ರೊಡ್ಯೂಸ್ ಮಾಡಿ ಕೇಳ್ತಿರಲ್ಲ, ನಾನು ತರ್ತೀನಿ ಅಂತ. ಅವ್ರು ಬರ್ಲಿ ಅಂತ ಹೇಳಿದ್ರು. ಈ ಅಮ್ಮನ್ಗೂ ಹೇಳಿದೆ, ಹೋಗಮ್ಮ ಅಲ್ಲಿ ಕೊಟ್ಬಿಟ್ಟು ಬಂದು ಒಂದು ಕಂಪ್ಲೇಂಟ್ ಕೊಟ್ಟು ಬಾ ಸಾಕು. ನಾವು ಸ್ಪಾಟಿಗೆ ಬಂದಾಗ ಯಾವ್ದೂನು ಘಟನೆಗಳು ನಡೀಬಾರ್ದು. ಅದನ್ನೇ ಅವ್ರಿಗೆ ರೈಟಿಂಗ್ ಅಲ್ಲಿ ಕೊಟ್ಬಿಡಿ. ಎಂಡಾಸ್ಮೆಂಟ್ ಏನನ್ನ ಮಾಡ್ಕೊಂತಾರೆ. ಎಂಡಾಸ್ಮೆಂಟ್ ಕೊಡಕ್ ರೆಡಿ ಇದೀನಿ. ಕೊಟ್ಬಿಡಿ. ಎಂಡಾಸ್ಮೆಂಟ್ ಕೊಡಕ್ ರೆಡಿ ಇದೀನಿ. ಅಷ್ಟೇ ತಾರೆ ನಾವು ಗ್ರಾಮ ಪಂಚಾಯತ್. ಹೌದು ಸರ್, ಹೌದು ಸರ್. ಇನ್ನೇನ್ ಮಾಡಕ್ಕಾಗತ್ತೆ? ಏನು ಮಾಡ, ಅದನ್ನ ಸಿವಿಲ್ ಮ್ಯಾಟ್ರು. ಇಲ್ಲ, ಅವ್ರು ಕರ್ಕೊಂಡ್ಬಂದು ಶಿಕ್ಷೆ ಕೊಡಕ್ಕಾಗತ್ತಾ? ನಮ್ಗೆ ಅದು ಲ್ಯಾಂಡ್ ಆರ್ಡರ್ ನಮ್ ಕೈಲೇ ಇಲ್ವಾ? ಮತ್ತೆ